ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯ. ಅವರು ಆಶ್ಚರ್ಯಪಟ್ಟು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರಾದರೂ ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು. ಜನ ಯೇಸುಸ್ವಾಮಿ ಹತ್ರ ಬರ್ತಾ ಇದ್ದಾರೆ. ಯೇಸುಸ್ವಾಮಿ ಹತ್ರ ಬರುವಾಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಯೇಸುಸ್ವಾಮಿ ಬಳಿಗೆ ಕರ್ಕೊಂಡು ಬಂದು ಇವನ ಮೇಲೆ ಕೈ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವನ ಮೇಲೆ ಕೈ ಇಡಬೇಕು. ಆಗ ಯೇಸುಸ್ವಾಮಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವನಿಗೆ ಸೌಖ್ಯ ಇಲ್ಲ, ಇವನ ಮೇಲೆ ಕೈ ಇಟ್ಟು ಇವನನ್ನು ಸೌಖ್ಯ ಮಾಡಬೇಕು, ಇವನಿಗೊಂದು ಬಿಡುಗಡೆ ಕೊಡಬೇಕು. ಇದು ಅವರ ಒಂದು ರಿಕ್ವೆಸ್ಟ್. ಆದರೆ ಯೇಸುಸ್ವಾಮಿ ಅವರು ಕೈ ಇಡಬೇಕು ಅಂತ ಹೇಳಿದಾಗ ಯೇಸುಸ್ವಾಮಿ ವ್ಯತ್ಯಸ್ತವಾದ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ನಾವು ನೋಡಬೇಕಾದ್ರೆ ಆತನು ಅವರನ್ನು 33ನೇ ವಾಕ್ಯ, ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರ್ಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಎಪ್ಪತ್ತಾ ಎಂದು ಹೇಳಿದನು. ಒಂದು ರೀತಿಯಲ್ಲಿ ನೋಡಿದ್ರೆ ಹೆಚ್ಚು ಕಡಿಮೆ 6 ಕಾರ್ಯಗಳನ್ನು ಯೇಸುಸ್ವಾಮಿ ಮಾಡ್ತಾ ಇದ್ದಾರೆ ಅಲ್ಲಿ. ಇವರು ಹೇಳಿದ್ದೇನು, ಜಸ್ಟ್ ಕೈ ಇಡಬೇಕು ಅಂತ ಹೇಳಿದಾಗ ಯೇಸುಸ್ವಾಮಿ ವ್ಯತ್ಯಸ್ತವಾದಂತಹ ರೀತಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಹೇಳಿದ್ರೆ ಅವಮಾನಕರವಾದಂತಹ ರೀತಿಯಲ್ಲಿ, ನಿಂದಿಸುವಂತಹ ರೀತಿಯ ಕಾರ್ಯಗಳನ್ನು ಮಾಡ್ತಾನೆ. ಕಾರಣ ಅವನ ಕಿವಿಗಳಲ್ಲಿ ಇಟ್ಟು ಬೆರಳುಗಳನ್ನಿಟ್ಟು ಉಗುಳ್ತಾ ಇದ್ದಾರೆ. ಉಗುಳುವಿಕೆ ಅನ್ನೋದು ಒಂದು ಹೀನವಾದಂತಹ ಕಾರ್ಯ, ಒಂದು ಅಸಹ್ಯವಾದಂತಹ ಕಾರ್ಯ, ಹೀನೈಸುವ ಒಂದು ಕಾರ್ಯಕ್ಕೆ ಸಮ. ಯೇಸುಸ್ವಾಮಿ ಅವನ ಕಿವಿಗಳಿಗೆ ಉಗುಳ್ತಾ ಇದ್ದಾರೆ. ಕೆಲವು ಟೈಮ್ಗಳಲ್ಲಿ ನಮ್ಮ ಜೀವಿತದಲ್ಲಿ ಯೇಸುವಿನ ಬಳಿಗೆ ನಾವು ಬಂದಾಗ ನಮಗೆ ಅವಮಾನಕರವಾದಂತಹ ಅನುಭವ ಆಗ್ತದೆ. ಅಂದರೆ ಯೇಸುಸ್ವಾಮಿ ಅವಮಾನ ಮಾಡ್ತಾರೆ ಅಂತಲ್ಲ ಹೇಳ್ತಾ ಇರೋದು ನಾನು. ಯೇಸುಸ್ವಾಮಿ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇರುವಾಗ ನಮಗೆ ಅನೇಕರಿಂದ ಅವಮಾನಕರವಾದಂಥ ಸನ್ನಿವೇಶ ಬರ್ತದೆ. ಕೆಲವು ಸಂದರ್ಭಗಳಲ್ಲಿ ಯೇಸುಸ್ವಾಮಿಯ ಮಾತುಗಳು ಹರ್ಟ್ ಮಾಡಿದೆ ಕೆಲವರಿಗೆ. ಇಲ್ಲಿ ಈ ಥರ ಆಗ್ತಾ ಇದೆ. ಇನ್ನೊಂದು ಕಾನಾನ್ಯ ಸ್ತ್ರೀ ತನ್ನ ಮಗಳ ಸ್ವಸ್ಥತೆಗಾಗಿ ಬರುವಾಗ ರೊಟ್ಟಿ ತುಂಡನ್ನು ನಾಯಿ ಮರಿಗಳಿಗೆ ಹಾಕೋದು ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಅದರ ಅರ್ಥ ಈ ಲೋಕದಲ್ಲಿ ನಾನು ನೀವು ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಮಗೆ ನಿಂದೆಗಳು, ಅವಮಾನಗಳು ಬರುವುದು ಸಹಜ. ನಮ್ಮ ಜೀವಿತದಲ್ಲಿ ವೇದನಾಜನಕವಾದ ಅನುಭವಗಳು ಬರುವುದು ಸಹಜ. ಆದರೆ ದೇವರು ಇಷ್ಟಪಡೋದು ಅದರ ಮಧ್ಯದಲ್ಲಿಯೂ ಸಹ ನಂಬಿಕೆಯಿಂದ ಮುಂದೆ ಸಾಗುವಂತಹ ವ್ಯಕ್ತಿಗಳಿಗಾಗಿ ಅದ್ಭುತ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಅದರ ಮಧ್ಯದಲ್ಲಿಯೂ ದೇವರ ಮುಖವನ್ನು ನೋಡುವಂತಹ ವ್ಯಕ್ತಿಗಳಿಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಲ್ಲಿ ಎಲ್ಲವನ್ನು ಮಾಡಿ ಹೊರಗೆ ಬಂದಾಗ ಅವರು ಹೇಳ್ತಾ ಇರೋ ಒಂದು ಮಾತೇನು ಗೊತ್ತಾ, ಅವರು ಅತ್ಯಂತ ಆಶ್ಚರ್ಯಪಟ್ಟರು. ಯಾಕೆಂದರೆ ಅವನು ಮಾತಾಡ್ತಾ ಇದ್ದಾನೆ, ಇವಾಗ ಅವನಿಗೆ ಕೇಳಿಸ್ತಾ ಇದೆ. 35ನೇ ವಾಕ್ಯ, ಅವನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು, ಅವನು ನೆಟ್ಟಗೆ ಮಾತಾಡಿದನು. ಈಗ ಮಾತಾಡ್ತಾ ಇದ್ದಾನೆ, ಕಿವಿ ಕೇಳಿಸ್ತಾ ಇದೆ, ಮಾತು ಕ್ಲಿಯರ್ ಆಗಿದೆ. ಜನರಿಗೆ ಏನು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ. ಇವನ ಕಿವಿಗೆ ಕೈ ಇಟ್ಟಿದ್ದಾಗಿರ್ಬೋದು, ನಾಲ್ಗೆ ಮುಟ್ಟಿದ್ದಾಗಿರ್ಬೋದು, ಹುಗಳಿದ್ದಾಗಿರ್ಬೋದು, ಇದು ಜನರ ದೃಷ್ಟಿಯಲ್ಲಿ ಯಾರಿಗೂ ಕಾಣಲಿಲ್ಲ. ಅವರು ಏನು ನೋಡ್ತಾ ಇದ್ದಾರೆ, ಜಸ್ಟ್ ಅವನು ಮಾತಾಡ್ತಾ ಇರೋದು, ಅವನಿಗೆ ಕೇಳಿಸ್ತಾ ಇರೋದು, ಇದನ್ನು ಮಾತ್ರ ನೋಡಿದ್ರು, ಬೇರೆ ಯಾವುದನ್ನು ಸಹ ಅವ್ರಿಗೆ ಗೊತ್ತಾಗಲಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ, ಅವನು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಆರಂಭದಲ್ಲಿ ವೇದನೆಗಳ ಅನುಭವಗಳಿರ್ಬೋದು, ಆರಂಭದಲ್ಲಿ ದುಃಖದ ಅನುಭವಗಳಿರ್ಬೋದು, ಆರಂಭದಲ್ಲಿ ಕಷ್ಟದ ಅನುಭವಗಳಿರಬಹುದು. ಆದರೆ ಅಂತ್ಯವು ಅದು ಸುಂದರವಾಗಿ ಮಾರ್ಪಡಿಸುವಂಥ ಒಬ್ಬ ದೇವರಿದ್ದಾನೆ. ಅಂತ್ಯವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಜನ ನೋಡಿ ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಆದರೆ ಈ ಜನರು ಅವನ ಕಿವಿಗಳಿಗೆ ಉಗುಳುವುದನ್ನು ನೋಡಿದ್ದಿದ್ರೆ
ಆವಾಗಲೇ ಅವ್ರೇನು ಮಾಡ್ತಿದ್ದು, ಖಂಡಿಸ್ತಿದ್ರು. ಪಾಪ ಕಿವಿ ಕೇಳದೇ ಇರುವ, ಮಾತಾಡೋಕ್ಕೆ ಬರದೇ ಇರುವಂತಹ ಆ ವ್ಯಕ್ತಿಯ ಕಿವಿಗೆ ಉಗುಳ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ರು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಎಲ್ಲ ಸುಂದರವಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅದ್ಭುತದ ಮಾರ್ಗದಲ್ಲಿ ನಡೆಯುವಂತಹ ವೇದನಾ ಜನಕದ ಅನುಭವಗಳನ್ನು ನೋಡಿ ನಿರಾಶೆ ಪಡುವುದಲ್ಲ, ಅದರ ಮಧ್ಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತವನ್ನು ಕಂಡು ಅನೇಕರು ಆಶ್ಚರ್ಯ ಪಡುವ ಹಾಗೆ ಆತನು ಮಾಡುವಂಥವನಾಗಿದ್ದಾನೆ. ರಿಸಲ್ಟ್ ನೋಡಿದಾಗ ಎಲ್ಲರೂ ಹೇಳಿದ್ರು ಇದು ಸುಂದರವಾಗಿದೆ, ಆದರೆ ಇದರ ಹಿಂದೆ ನೋಡಿದಾಗ ಯಾರಿಗೂ ಗೊತ್ತಿಲ್ಲ, ಏನೇನು ನಡೀತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಯೇಸುಗೂ ಅವನಿಗೂ ಮಾತ್ರನೇ ಗೊತ್ತಿರೋದು. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವಾಗ ಜನ ಹೇಳ್ತಾರೆ, ಓ ನೀನು ಚರ್ಚ್ಗೆ ಹೋಗಿ ತುಂಬ ಆಶೀರ್ವಾದ ಹೊಂದಿದೆ, ಆದರೆ ಅದರ ಹಿಂದೆ ನೀನು ಅನುಭವಿಸಿದಂತಹ ವೇದನೆ, ನಿಂದೆ, ದುಃಖ ಯಾರಿಗೂ ಗೊತ್ತಿರಲ್ಲ. ಅದು ನಿನಗೂ ನಿನ್ನ ಕರ್ತನಿಗೂ ಮಾತ್ರ ಗೊತ್ತಿರುತ್ತೆ. ಆದರೆ ಜನರ ಮುಂದೆ ನೀನು ಬಂದಾಗ ನಿನ್ನ ಕುರಿತಾಗಿ ಜನ ಮಾತಾಡ್ತಾರೆ, ಎಸ್ ದೇವರು ಒಳ್ಳೇದು ಮಾಡಿದ್ದಾರೆ, ದೇವರು ನಿನಗೆ ಚೆನ್ನಾಗಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮಗಾಗಿ ಎಲ್ಲವನ್ನ ಚೆನ್ನಾಗಿ ಮಾಡುವ, ಒಳ್ಳೆಯದಾಗಿ ಮಾಡುವಂಥ ಒಬ್ಬ ದೇವರಿದ್ದಾನೆ. ಇಂದು ನೀನು ವೇದನೆಯಲ್ಲಿ ಹಾದು ಹೋಗ್ತಾ ಇದ್ದರೆ ಒಂದು ದಿವಸ ಬರುತ್ತೆ, ಆ ಜನ ನೋಡ್ಕೊಂಡು ಹೇಳ್ತಾರೆ, ಇಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀನು ಯೇಸುವನ್ನು ನಂಬಿದ್ದು ಒಳ್ಳೆಯದಾಯಿತು ಅಂತ ಹೇಳುವಂತಹ ಅನುಭವಕ್ಕೆ ದೇವರು ತರ್ತಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ತಲೆಬಾಗಿರುವಂಥವ್ರನ್ನ ಆಶೀರ್ವಾದ ಮಾಡು. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಅವರ ಜೀವಿತದಲ್ಲಿ ಎಲ್ಲವನ್ನು ಚೆನ್ನಾಗಿ ಮಾಡುವ ಸರ್ವಶಕ್ತನಾದ ದೇವರ ದಿನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.